ನಾಗರಿಕ ಬಂಧುಗಳೇ ನಮಸ್ಕಾರ. ಇವತ್ತು ಒಂದೆರಡು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೆ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಪರ ವಿರೋಧಗಳ ನಡುವೆ ನಲುಗೋಗಿದೆ. ಇಲ್ಲಿ ನಲುಗ್ತಾ ಇರೋದು ನಿಜವಾಗ್ಲೂ ಕೂಡ ನಾಗರಿಕರು. ದೊಡ್ಡವರು ದೊಡ್ಡ ಮಟ್ಟದಲ್ಲಿರ್ತಾರೆ, ಸಣ್ಣವರು ಸಣ್ಣ ಮಟ್ಟದಲ್ಲಿ, ವಿಶೇಷವಾಗಿ ಮಧ್ಯಮ ವರ್ಗದ ಜನತೆ ಇವೆಲ್ಲವನ್ನು ಸಹಿಸ್ಕೊಳ್ತಕ್ಕಂಥ ಅನಿವಾರ್ಯತೆ ನಡುವೆ ಬದುಕ್ತಾ ಇದ್ದಾರೆ. ಪ್ರಮುಖವಾಗಿ ಮೊನ್ನೆ ಏನು ಬೆಂಗಳೂರಲ್ಲಿ ನಡೀತೋ ಚಲನಚಿತ್ರೋತ್ಸವ, ಆ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಅಧಿಕೃತ ಕಾರ್ಯಕ್ರಮದ ವೇದಿಕೆಯಲ್ಲೇ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಮಾತಾಡುವಾಗ ವಿಚಾರ ಕರೆಕ್ಟಾಗಿದ್ರು ಕೂಡ ಹೊರಟು ಧ್ವನಿ ಯಾವಾಗಲೂ ಹಂಗೆ ಮಾತಾಡೋದು ಡಿ ಕೆ ಶಿವಕುಮಾರ್ ಅವರಲ್ಲಿ. ನಟ್ಟು ಬೋಲ್ಟ್ನ ನಾವು ರಿಪೇರಿ ಮಾಡ್ತೀವಿ ಅಥವಾ ಸರಿಪಡಿಸ್ತೀವಿ ಅಂತ ಯಾವ ವಿಷಯಕ್ಕೆ ಈ ಪದವನ್ನು ಬಳಕೆ ಮಾಡೋದು ಅಂತ ಎಲ್ಕ ಗೊತ್ತಲ್ಲಿ. ನೀವು ಬೇರೆ ನಾಡು ನುಡಿ ಹೋರಾಟಕ್ಕೆ ಬರೋದಿಲ್ಲ ಅಥವಾ ಬೇಡ ಈ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂಥ ವಿಚಾರಕ್ಕೂ ಕೂಡ ನೀವು ಬರೋದಿಲ್ವಲ್ಲ ಅನ್ನೋ ದಾಟಿನಲ್ಲಿ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಕಳಕಳಿ ಇಟ್ಕೊಂಡು ಮಾತಾಡ್ತಾರೆ. ಅದನ್ನು ದೊಡ್ಡ ಕಾಂಟ್ರವರ್ಸಿ ಮಾಡ್ತಾರೆ ವಿರೋಧ ಪಕ್ಷದವರು ರಾಜಕಾರಣ ಮಾಡಲಿಕ್ಕೆ. ತದನಂತರ ಸಹಜವಾಗಿ 224 ಜನ ಶಾಸಕರು ಕೂಡ ಅದನ್ನು ಒಪ್ಕೋಬೇಕಿತ್ತು. ಹೌದು, ಇವೆಲ್ಲ ಸತ್ಯ ಅಂತ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗೌಡರು ಹೌದು ಸರಿ ಅಂತ ಹೇಳ್ತಾರೆ. ಒಬ್ಬ ಸಿನಿಮಾ ನಟಿಯ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ನಮ್ಮ ಕೊಡಗಿನ ನಟಿ ರಶ್ಮಿಕಾ ಮಂದಣ್ಣ ಅವ್ರನ್ನ. ಇವತ್ತು ಬಹುಭಾಷಾ ತಾರೆ, ನಮಗೂ ಕೂಡ ಖುಷಿ ಇದೆ, ಕನ್ನಡ ನೆಲದ ಹೆಣ್ಣುಮಗಳು ಅಂತೇಳಿ. ಕಳೆದ ವರ್ಷದ ಕಾರ್ಯಕ್ರಮಕ್ಕೂ ಬರಲಿಲ್ಲ ಆಕೆ ಅಂತೇಳಿ ಅವರೊಂದು ಹೆಸರು ಹೇಳ್ತಾ ಇವ್ರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೋ ಅಂತ ಹೇಳ್ತಾರೆ. ಹಾಗೇನಾದರೂ ಕೂಡ ರಶ್ಮಿಕಾ ಮಂದಣ್ಣ ಅವರ ಅಭಿಮಾನಿಗಳಿಗೆ ನೋವಾಗಿದ್ದರೆ ಅವರ ಅಭಿಮಾನಿಗಳು ಮಾತಾಡಬೇಕಿತ್ತು. ಇದು ಯಾರೋ ನಡುವೆ ಬಂದು ಅತ್ಯಂತ ನನ್ನ ಪ್ರೀತಿ ಪಾತ್ರ ನಟರು, ನಾನು ನಡುವೆ ಹೇಳ್ತೀನಿ, ನಾನು ಅಪ್ಪಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ, ನಾನು ಬಾಲ್ಯದ ದಿನಗಳಿಂದ ಕೂಡ. ಆದರೂ ಕೂಡ ಎಲ್ಲ ನಟರ ಸಿನಿಮಾಗಳನ್ನೂ ಕೂಡ ನೋಡ್ಕೊಂಡು ಬೆಳೆದಿದ್ದೀವಿ. ಒಳ್ಳೆ ಸಿನಿಮಾ ನೋಡಿದ್ದೀವಿ, ಕೆಟ್ಟ ಸಿನಿಮಾನ ನೋಡಿದ್ದೀವಿ, ಅದರ ಒಳ್ಳೆಯದನ್ನ ಒಪ್ಕೊಂಡಿದ್ದೀವಿ, ಬಾಕಿಯಿಂದ ಬಿಟ್ಬಿಟ್ಟಿದ್ದೀವಿ. ಇಲ್ಲಿ ಒಬ್ಬ ಈ ನಾಡಿನ ದೊಡ್ಡ ಕಲಾವಿದರು ಸುದೀಪ್ ಅವರು, ನಮ್ಗೆ ಹೆಮ್ಮೆ ಇದೆ, ಅವರೆಲ್ಲ ಸಿನಿಮಾ ಕೂಡ ನಾನು ನೋಡಿದ್ದೀನಿ. ಅವ್ರ ಮೇಲೂ ಕೂಡ ನಮಗೆ ಅಭಿಮಾನ ಇದೆ. ನಮ್ಮ ಕನ್ನಡಿಗ ಒಬ್ಬ ಈ ಮಟ್ಟಕ್ಕೆ ನಿರ್ದೇಶನ ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ, ಒಳ್ಳೆ ಅಭಿನಯ ಮಾಡ್ತಾರೆ. ಅವರ ಬೇಸ್ ವಾಯ್ಸ್ ನನಗೆ ತುಂಬ ಇಷ್ಟ. ಅವ್ರ ಮ್ಯಾನೇಜರು ಚಕ್ರವರ್ತಿ ಚಂದ್ರಚೂಡ್ ಅಂತ, ಬಹುಶಃ ಆ ಹಿಂದೆ ಅವರು ಒಂದು ದೊಡ್ಡ ರಾಜ್ಯದ ಒಂದು ದೊಡ್ಡ ಪತ್ರಿಕೆಯಲ್ಲಿ ವರದಿಗಾರ ಕೆಲಸ ಮಾಡಿದರು. ನಾನು ಕೂಡ ಅವ್ರನ್ನ ನನ್ನ ಮುಖತಃ ಭೇಟಿ ಮಾಡಿದ್ದೆ ಹಿಂದೊಂದು ದಿನ, ಮಂಡ್ಯ ನಗರದಲ್ಲೇ ಭೇಟಿ ಮಾಡಿ. ನನ್ನ ಆತ್ಮೀಯ ಸ್ನೇಹಿತರ ಜೊತೆಗೆಲ್ಲ ಬಂದಾಗ ಅವ್ರನ್ನ ನೋಡಿದ್ದೆ ನಾನು. ಒಬ್ಬ ಒಳ್ಳೆ ಬರಹಗಾರರು ಚಕ್ರವರ್ತಿ ಚಂದ್ರಚೂಡ್ ಅವರು. ಈಗ ಗೊತ್ತಾಯಿತು ಅವರು ಸುದೀಪ್ ಅವರು ಮ್ಯಾನೇಜರ್ ಆಗಿದ್ದಾರೆ ಅಂತೇಳಿ. ಅವರೊಂದು ವಿಡಿಯೋ ಮಾಡಿಬಿಟ್ಟು ಅವ್ರು ಹೇಳ್ತಾರೆ, ಹೇ ಹ್ಞೂ ಹಾಂ ಅಂತೆಲ್ಲ ಮಾತಾಡ್ತಾರೆ ಒಬ್ಬ ಶಾಸಕರ ಬಗ್ಗೆ. ಕೊರಳು ಪಟ್ಟಿ ಕಿಡಿತಾರೆ ನಿಮಗೆ ಅಂತ. ಏನು ಮಾತನಾಡ್ತಾ ಧಮಕಿ ಹಾಕ್ತಿದ್ರ ನೀವು? ಶಾಸಕರು ಧಮಕಿ ಹಾಕಿಲ್ಲ, ಅವ್ರು ಬುದ್ಧಿ ಕಲಿಸ್ಬೇಕು ಬೇಡವಾ ಅಂತ ರಾಜ್ಯದ ಜನತೆ ಮುಂದೆ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಅವರ ಹೆಸರನ್ನ ಪ್ರಸ್ತಾಪ ಮಾಡಿರೋದು ಒಬ್ಬ ನಟಿ. ಅದರ ಅರ್ಥ ಕುಂಬಳಕಾಯಿ ಕಳ್ಳ ಅಂದರೆ ಎಗಲ್ಬಿಟ್ಟು ನೋಡ್ಕೊಂಡಾಗಾಯ್ತಾ? ದಯಮಾಡಿ ಯಾವ್ಯಾವುದೋ ಕಾರಣಕ್ಕೆ ಏನೇನನ್ನೋ ಓಲೈಸೋದಕ್ಕೆ ಅಥವಾ ಬಕೆಟ್ ಹಿಡಿಯೋದಕ್ಕೆ ಈ ರೀತಿ ನಾನು ನಂಬಲಿಕ್ಕೆ ಆಗ್ತಿಲ್ಲ. ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದು ದೊಡ್ಡ ಪತ್ರಿಕೆಯಲ್ಲಿ ವರದಿಗಾರ ಆಗಿದ್ದಂಥವ್ರು. ಅದರ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು ಅವ್ರ ಬದುಕುವುದಕ್ಕೂ, ಅವರ ಖಾಸಗಿ ವಿಷಯಗಳು ನನಗೆ ಅಪ್ರಸ್ತುತ. ಈ ರೀತಿ ಮಾತಾಡೋದು ಎಷ್ಟು ಸತ್ಯ? 224 ಜನ ಶಾಸಕರು ಮಾತಾಡಬೇಕಾದಂಥ ವಿಚಾರವನ್ನು ಮಂಡ್ಯ ಶಾಸಕರು ಮಾತಾಡೋದು. ಯಾವುದು ವಿರೋಧ ಮಾಡ್ತಿರಲ್ಲ. ಆ ಕಾರಣಕ್ಕೆ ಯಾರನ್ನೂ ಓಲೈಸೋಕ್ಕೆ ನಾನಿಲ್ಲಿ ರವಿಕುಮಾರ್ ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಸತ್ಯಗಳನ್ನು ಮರೆಮಾಚಬಾರ್ದು ಅಲ್ವಾ? ಸತ್ಯಗಳನ್ನು ಮರೆಮಾಚಬಾರ್ದು. ಸತ್ಯವನ್ನು ಮರೆಮಾಚಿ ವಿರೋಧ ಅಂತ ನೀವು ಒಬ್ಬ ಚಕ್ರವರ್ತಿ ಚಂದ್ರಚೂಡ್ ಹೇಳಿಕೆ ಆಧಾರದ ಮೇಲೆ ಮೊನ್ನೆ ಯಾರೋ ನಮ್ಮ ಮಂಡ್ಯದ BJPಯ ನಾಯಕ ಸ್ನೇಹಿತರೊಬ್ಬರು ಮಾತಾಡ್ತಿದ್ರು, ಏನ್ರಿ ಬರೀ ಟಿ ವಿ ಮುಂದೆ ಮಾತಾಡ್ತಾರೆ ಅಂತ. ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಆಪಾದನೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ, ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲೂ ನಡೀತಿಲ್ಲ, ಕುಂಠಿತ ಆಗ್ಬಿಟ್ಟಿದ್ದಾವೆ ಅಂತ.
ಮಂಡ್ಯ ಕ್ಷೇತ್ರದಲ್ಲಿ ಎಲ್ಲೂ ಆಗಿಲ್ಲ ಸ್ವಾಮಿ, ದಯಮಾಡಿ ಬಂದು ನೋಡಬೇಕು. ಪ್ರತಿ ಹಳ್ಳಿಗಳು ಫಸ್ಟ್ ನಮ್ಮೂರಿಗೆ ಬನ್ನಿ ತೋರ್ತೀನಿ. 16 ವರ್ಷ ನೆನೆಗುದಿಗೆ ಬಿದ್ದಿದ್ದಂಥ ಕಾಮಗಾರಿಗಳನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ರವಿಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಅದು ಒಂದು ಕಡೆ. ಆದರೆ ಮತ್ತೊಂದು ವಿಚಾರ ಏನಪ್ಪ ಇಲ್ಲಿ ಅಂತಂದರೆ, ಮಂಡ್ಯಕ್ಕೆ ಕೃಷಿ ವಿಶ್ವವಿದ್ಯಾನಿಲಯವನ್ನು ಮಂಜೂರು ಮಾಡಿಸ್ಕೊಂಡು ಬರ್ತಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರು, ರಾಜ್ಯದ ಕೃಷಿ ಸಚಿವರು, ನಾಗಮಂಗಲದ ಶಾಸಕರಾದಂಥ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು. ಆ ಕಾರಣಕ್ಕೆ ಹಾಸನ ಕೂಡ ಮಂಡಿಗೆ ಸೇರ್ಕೊಂಡ್ಬಿಡ್ತದೆ. ಕೃಷಿ ಬೆಂಗಳೂರಿಗೆ ಓಕೆ, ಅವರಿಗೆ ಬೆಂಗಳೂರಿದ್ರು ಓಕೆ ಅಂತ ಸಮಸ್ಯೆ ಇಲ್ವಂತ ಅವ್ರಿಗೆ. ರೇವಣ್ಣವರು ಇದನ್ನು ಖಂಡಿಸ್ತಾರೆ, ವಿರೋಧ ಮಾಡ್ತಾರೆ. ಇವತ್ತು ಈ ದಿನ ಪ್ರಸ್ತುತ ಮಂಡ್ಯ ನಗರದಲ್ಲಿ JDSನ ನಾಯಕರು ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ, ಅಸಮರ್ಪಕವಾಗಿ ಆಗ್ತಿದೆ, ಕಾಲಕ್ಕೆ ತಲುಪ್ತಿಲ್ಲ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಮಾಡೋದು ಅವರ ಹಕ್ಕು, ಸರಿ, ಹೌದು, ಟೈಮ್ ಬರಬೇಕು. ಟೆಕ್ನಿಕಲ್ ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್ ಏನೋ ಅದು ಮೀರಿ ಅದೇ ದಿನ ರೇವಣ್ಣನವರು ಕೃಷಿ ವಿಶ್ವವಿದ್ಯಾನಿಲಯ ಮಂಡಿಗೆ ಬರ್ತದೆ ಎಂದಾಗ ವಿರೋಧ ಮಾಡಿದಾಗ, ಚಲುವರಾಯಸ್ವಾಮಿಯವರು ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯವನ್ನು ತಂದಾಗ ಚಲುವರಾಯಸ್ವಾಮಿಯವ್ರನ್ನ ಅಭಿನಂದಿಸೋದು ಬೇಡಿ ನೀವು. ರೇವಣ್ಣವ್ರನ್ನ, ಸ್ವಾಮಿ ನಾವಿಷ್ಟೆಲ್ಲ ಓಟ್ ಕೊಟ್ಟಿದ್ದೀವಿ ನಿಮಗೆ, ಇಷ್ಟೆಲ್ಲ ನಿಮಗೆ ಸಾಥ್ ಕೊಟ್ಕೊಂಡು ಬಂದಿದ್ದೀವಿ, ದಯವಿಟ್ಟು ನಮ್ಮ ಮಂಡಿಗೆ ಬರೋದನ್ನ ನೀವು ಖಂಡಿಸ್ಬೇಡಿ ಸ್ವಾಮಿ, ನಾಳೆ ಜನ ನಮ್ಮ ವಿರೋಧ ಮಾಡ್ತಾರೆ ಅನ್ನೋ ಭಾವನೆಯಲ್ಲೂ ಕೂಡ ಅಲ್ಲೂ ಪ್ರಶ್ನೆ ಮಾಡಲಿಲ್ಲ. ಇವತ್ತು ಗ್ಯಾರಂಟಿ ಯೋಜನೆಗಳು ಅಸಮರ್ಪಕವಾಗಿರ್ತವೆ, ಜಾರಿ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಿ ಅಂದಮೇಲೆ, ಸನ್ಮಾನ್ಯರೇ, ನೀವು ಆ ಗ್ಯಾರಂಟಿ ಯೋಜನೆಗಳನ್ನ ಒಪ್ಕೊಂಡಿದ್ದೀರಿ ಅಂತ ಅರ್ಥ. ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಅನುಕೂಲ ಆಗ್ತಿದ್ದಾವೆ ಅಂತ ಅರ್ಥ. ಆದರೂ ನಿಮ್ಮ ಕಳಕಳಿಗೆ ನಾನು ಅಭಿನಂದಿಸ್ತೀನಿ. ಇವತ್ತು ಹೋರಾಟ ಮಾಡಿದಂಥ ನಾಯಕರುಗಳಿಗೆ ಟೈಮ್ ಸರಿಯಾಗಿ ಪ್ರತಿ ಕಾಲಕ್ಕೆ ಕೊಡಿ ಅಂತ ಕೇಳಿದ್ರಲ್ಲ, ನಿಜವಾಗ್ಲೂ ನಿಮ್ಮ ಅಭಿನಂದಿಸಬೇಕು. ಈ ಸಂದರ್ಭದಲ್ಲಿ ರಾಜಕೀಯ ಕಾರಣಕ್ಕೋಸ್ಕರ ವಿರೋಧಕ್ಕೆ ವಿರೋಧ ಅನ್ನೋ ಭಾವನೆಯಲ್ಲಿ ಯಾವುದನ್ನು ಮಾತಾಡಬಾರ್ದು. ಎಲ್ಲ ರಾಜಕೀಯ ಪಕ್ಷಗಳ ಕೊಡುಗೆಗಳು ಕೂಡ ಈ ನಾಡಿನ ಬೆಳವಣಿಗೆಗೆ, ಈ ದೇಶದ ಬೆಳವಣಿಗೆ ಅಷ್ಟಿದೆ. ವಿರೋಧ ಮಾಡಬೇಕು. ನಿಮಗೂ ಗೊತ್ತು ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಜನ ಬಡವರಿಗೆ, ಹೆಣ್ಣು ಮಕ್ಕಳಿಗೆ ಸಹಾಯ ಆಗಿದೆ ಅಂತ. ಆ ನೆಪದಲ್ಲಿ ಟೈಮ್ ಕೊಡಿ ಅಂತ ಕೇಳಿದ್ರಿ ಅಂದಮೇಲೆ ನೀವು ಕರೆಕ್ಟ್, ಅದು ಟೈಮ್ ಕೊಡಬೇಕು. ಇದನ್ನು ನಾನು ಕೂಡ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ದಯಮಾಡಿ ನಿಮ್ಮ ಯೋಜನೆಗಳು ಕಾಲಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಒಬ್ಬ ಶಾಸಕರನ್ನ, ಒಬ್ಬ ಮಾಜಿ ಪತ್ರಕರ್ತರು, ಇವತ್ತು ಒಬ್ಬ ನಟರ ಮ್ಯಾನೇಜರು ಹೇಳಿದನ್ನು ದಯಮಾಡಿ ನೀವು ಆತ್ಮಾವಲೋಕ ಮಾಡ್ಕೊಳ್ಳಿ. ಮಿಸ್ಟರ್ ಚಕ್ರವರ್ತಿ ಚಂದ್ರಚೂಡ್, ನಿಮ್ಮ ಬಗ್ಗೆ ನಮಗೆ ಗೊತ್ತಿದೆ. ಆ ಕಾರಣಕ್ಕೆ ನಾನು ಎಲ್ಲವನ್ನೂ ಕೂಡ ಖಾಸಗಿ ವಿಷಯಗಳನ್ನ ಮಾತಾಡೋದು ಅಪ್ರಸ್ತುತ. ಯಾರನ್ನು ಹೊಗಳಿ ಓಲೈಸೋಕ್ಕೋಸ್ಕರ ಇರ್ತೀವಿ, ಮಾತಾಡಬೇಡಿ. ಇಷ್ಟು ವಿಚಾರ ನಾಗರಿಕ ಸಮಾಜ ನಿಮ್ಮನ್ನು ಗಮನಿಸ್ತಾ ಇರ್ತದೆ, ಯಾವ ಸರಿ ಯಾವ ತಪ್ಪು ಅಂತೇಳಿ. ಅಯ್ಯಯ್ಯೋ ಈ ವಿಷಯ ನಾನೇ ಮಾತಾಡಬೇಕಿತ್ತ ಅಂತ ಎಷ್ಟೋ ಜನ ವಿರೋಧ ಪಕ್ಷ ಶಾಸಕರು ಕೂಡ ಅಂದ್ಕೊಂಡಿದ್ರು ಕೂಡ ಆಶ್ಚರ್ಯ ಇಲ್ಲ. ರವಿಕುಮಾರ್ ಅವರು ಈ ಒಂದು ಸಿನಿಮಾ ನಟರ ಬಗ್ಗೆ ಮಾತಾಡೋದನ್ನು ದಯಮಾಡಿ ಒಳ್ಳೆಯದನ್ನು ಸ್ವಾಗತಿಸಿ, ಕೆಟ್ಟದ್ದು ಮಾಡಿದಾಗ, ತಪ್ಪು ಮಾಡಿದಾಗ ಖಂಡಿಸಿ. ಅದು ಈ ವ್ಯವಸ್ಥೆ ಒಳಗಡೆ ಆರೋಗ್ಯಕರವಾಗಿರಬೇಕು. ಟೀಕೆಗಳು ಯಾವುದೋ ಒಂದು ಬಾಯಿ ಚಪ್ಪಲಕ್ಕೋ ಪ್ರಚಾರಕ್ಕೋ ಮಾತಾಡೋದಲ್ಲ. ನಾನು ಈ ಸಂದರ್ಭದಲ್ಲಿ ಇಬ್ಬರಿಗೆ ನಾನು ಅಭಿನಂದಿಸ್ತೀನಿ. ಈ ಜಿಲ್ಲೆಯ ಒಬ್ಬ ಸಾಮಾನ್ಯ ಕುಟುಂಬದ ಒಬ್ಬ ಮಗನಾಗಿ, ಒಬ್ಬ ಹುಡುಗಾಗಿ ಈ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯ ಕೊಟ್ಟಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಸರ್ಕಾರ, ಚಿತ್ರರಂಗದ ಗಣ್ಯರು, ನಟರು, ಕಲಾವಿದರು ನಾಡು ನುಡಿ ವಿಷಯಕ್ಕೆ ಬರ್ತಿಲ್ಲ ಅನ್ನೋದನ್ನು ಖಂಡಿಸಿರ್ತಕ್ಕಂಥ ಶಾಸಕರ ಹೇಳಿಕೆಗೆ ನನ್ನ ಬೆಂಬಲ ಕೂಡ ಇದೆ. ನಾವೆಲ್ಲ ನಟರ ಸಿನಿಮಾನೂ ನೋಡ್ತೀವಿ. ಒಳ್ಳೆಯದನ್ನು ಗೌರವಿಸಿ, ಕೆಟ್ಟದನ್ನು ತಿರಸ್ಕರಿಸಿ. ನಮಸ್ಕಾರ.